सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री कलकत्ता धाम की जय, श्री गुरुवायूर धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवत प्रणाम। आगे पीछे मध्य हुए किन कुंगा कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के मेरे। निर्विकार निर्भय तुझे ओर सकल माय। मेरी साधु पूर सकल मान। सब पर तेरी साहिबी सब पर तेरी साहिबी। तुझ तर साहिब नाम ನಿರ್ವಿಕಾರ ನಿರ್ಭಯ। ಮಕ್ಕಳೇ, ಸದ್ಗುರುವಿನ ಮಹಿಮೆಯನ್ನು ಎಷ್ಟೊಂದು ಅದ್ಭುತವಾಗಿ ಪರಮಾತ್ಮ ಕಬೀರರು ತಿಳಿಸಿದ್ದಾರೆ. ಸಂತ ಆದರಣೀಯ ಧರಂದಾಸರು ಸುಳ್ಳು ಗುರುಗಳನ್ನು ಪೂರ್ಣ ಗುರು ಸದ್ಗುರುವೆಂದು ನಂಬಿ ಎಷ್ಟೊಂದು ದೃಢನಾಗಿದ್ದ ಅಂದ್ರೆ ಪರಮಾತ್ಮನಿಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದ ಪ್ರಥಮ ಮೀಟಿಂಗ್ನಲ್ಲಿ. ಏನಂದ್ರೆ, ನಾನು ನನ್ನ ಗುರುಗಳ ಮೇಲೆ ಅವರಿಂದ ಹೇಳಲ್ಪಟ್ಟ ವೃತ್ತಿ ವಿಧಾನದ ಮೇಲೆ ಪೂರ್ಣವಾಗಿ ಆರೂಢನಾಗಿದ್ದೇನೆ. ನಾನು ಬೇರೆ ಯಾರ ಮಾತನ್ನು ಒಪ್ಪುವುದಿಲ್ಲ. ಹೇಳಿ, ಇಂತಹ ವ್ಯಕ್ತಿಗೆ ಅಂದ್ರೆ ಯಾರು ಈ ರೀತಿಯ ಉತ್ತರವನ್ನು ಕೊಡುತ್ತಾನೋ ಅವನ ಜೊತೆ ಚರ್ಚೆ ಹೇಗೆ ಮುಂದುವರಿಸುವುದು? ಆಗ ಪರಮಾತ್ಮನು ತಮ್ಮನ್ನು ತನಗೆ ಒಬ್ಬ ಜಿಜ್ಞಾಸುವಿನಂತೆ ತೋರಿಸಿಕೊಟ್ಟರು. ಮಹಾರಾಜರೇ, ನಾನೊಬ್ಬ ಜಿಜ್ಞಾಸು ಆಗಿದ್ದೇನೆ ಮತ್ತು ನನ್ನ ಮನಸ್ಸಿಗೆ ಸಂತೃಪ್ತಿ ಸಿಗಲಿಲ್ಲ. ಯಾವ ಜ್ಞಾನವನ್ನು ನನಗೆ ಇಲ್ಲಿಯ ತನಕ ತಿಳಿಸಲಾಗಿದೆ? ನೀವೇನು ಈ ಪಾಠ ಮಾಡಿದ್ದೀರಿ, ಯಾವುದರದ್ದು ಮಾಡಿದ್ದೀರಿ? ನನಗೆ ಬಹಳ ಚೆನ್ನಾಗಿ ಅನಿಸಿತು. ಈಗ ನೋಡಿ, ಕಾಲನು ಅದೆಂಥ ಅದ್ಭುತ ಕೋಟೆಗಳನ್ನು ನಿರ್ಮಿಸಿದ್ದಾನೆ. ಆದರೆ ಪರಮಾತ್ಮ ಕೂಡ ಅವನ ಕೋಟೆಯನ್ನು ಉರುಳಿಸುವಂತಹ ಪೂರ್ಣ ಉಪಕರಣಗಳನ್ನು ಇಟ್ಟಿರುತ್ತಾರೆ. ನೀವು ತೆರೆದಿರಿ ಎಲ್ಲವನ್ನು. ಮಕ್ಕಳೇ, ಈ ಧರಂದಾಸನ ಕಥೆಯಿಂದ ನಿಮಗೆ ಈ ಜೀವನದ ಲಕ್ಷ್ಯ ಪ್ರಾಪ್ತವಾಗುತ್ತದೆ, ಉಪಲಬ್ಧವಾಗುತ್ತದೆ. ಧನವಿತ್ತು, ಸಂತಾನವಿತ್ತು, ಎಲ್ಲ ಮೋಜಿತ್ತು,
ಭಕ್ತಿಯನ್ನು ಕೂಡ ಬಹಳ ದೃಢವಾಗಿ ಮಾಡುತ್ತಿದ್ದ. ದಾನ ಧರ್ಮದಲ್ಲಿ ಪೂರ್ಣ ಅಭಿರುಚಿ ಇತ್ತು. ಆದರೆ ಅಂತ್ಯದಲ್ಲಿ ಖಾಲಿ ಹೋಗಬೇಕಿತ್ತು. ಧರ್ಮರಾಜನ ದರಬಾರಿನಲ್ಲಿ ಕಬೀರ್ ಪೀಠೆ लाग्या जाओ था लोक वेद के साथ मार्ग में सते गुरु मिले दीप के दे दिया हाथ। ಈ ಭಕ್ತಿಯ ಮಾರ್ಗದ ಮೇಲೆ ಲೋಕವೇದ ದಂತಕಥೆಗಳ ಆಧಾರದಿಂದ ಸಾಧನೆ ಮಾಡುತ್ತಾ ಹೋಗುತ್ತಿದ್ದೆ. ಇದೇ ಭಕ್ತಿ ಮಾರ್ಗದ ಮೇಲೆ ಸದ್ಗುರು ಸಿಕ್ಕರು. ಅವರು ತತ್ವಜ್ಞಾನ ರೂಪಿ ದೀಪವನ್ನು ಕೊಟ್ಟು ಬಿಟ್ಟರು, ಟಾರ್ಚ್ ನೀಡಿದರು. ಈಗ ಇದರ ಪ್ರಕಾಶದಲ್ಲಿ ಸಾಗುವೆ. ಮಕ್ಕಳೇ, ಧರಂದಾಸನ ಪ್ರಸಂಗದಿಂದ ನಿಮಗೆ ಅನೇಕ ಪಾಯಿಂಟ್ಗಳು ಸಿಗುತ್ತವೆ. ಈ ಭಕ್ತಿ ಮಾರ್ಗದಲ್ಲಿ ಸಾವಧಾನರಾಗುವ ಮತ್ತು ಪರಮಾತ್ಮನ ಮೇಲೆ ವಿಶ್ವಾಸ ಮಾಡುವಂತಹ. ಈಗೇನಾಗುತ್ತದೆ, ಧರಂದಾಸರು ಪೂರ್ಣ ಸಮರ್ಪಿತರಾಗುತ್ತಾರೆ ಮಾಲೀಕರ ಮೇಲೆ ಮತ್ತು ಹೇಳುತ್ತಾರೆ, ಹೇ ಭಗವಂತ, ಕಣ್ಣು ತೆರೆದಿದ್ದೀರಿ ನೀವು. ಹೇ ಪರಮಾತ್ಮ, ನೀವು ಪುತ್ರನನ್ನು ಸಹ ನೀಡಿದ್ದೀರಿ. ಇವನಂತೂ ಕಾಲನ ದೂತನಾಗಿದ್ದ, ಇಡೀ ಜೀವನ ದುಃಖದಲ್ಲಿ ಕಳೆಯುತ್ತಿದ್ದೆ. ಇವನಂತೂ ಬಹಳ ದುಃಖ ನೀಡುತ್ತಿದ್ದ. ಮಕ್ಕಳೇ, ಪರಮಾತ್ಮ ತಮ್ಮ ಆತ್ಮ ಕಳುಹಿಸಿದರು. ಅವನ ಸಂತುಷ್ಟಿಯಾಯಿತು, ಅವನ ವಂಶ ನಡೆಯಿತು. ಈಗ ಧರಂದಾಸರು ಹೇಳುತ್ತಾರೆ, ಕೇವಲ ನನಗೆ ಭಕ್ತಿಯನ್ನು ನೀಡಿದಾತ, ನನಗೆ ಮೋಕ್ಷವನ್ನು ಕೊಡಿದಾತ, ಬೇರೆ ಯಾವ ವಸ್ತುವಿನ ಎಳ್ಳಿನಷ್ಟು ಅವಶ್ಯಕತೆಯೇ ಇಲ್ಲ. ಕಬೀರ್ ಸಾಹೇಬರು ಹೇಳಿದ್ದರು, ಕ್ಯಾಮಂಗು ಕುಸ್ಕೆರ್ನಾರಾಹಿ ದೇಖತಿನಂಚಿಲ ಜಗದಾಯಿ ಏಕಲಿಖೋತ್ಸವ ಲಕ್ಷ್ಮಟ್ಟಿ ಸೂಸರಾಮಕ ಅದು ದೀವಾನ್ ಬಟ್ಟಿ ಸರ್ವ ಸೊನ್ನೆಕಿ ಲಂಕಾವತ್ತಿ ರಾವಣ ಸೇರುಂದೀರಂ ಏಕ್ ಪದಕುಮಾರಾನ್ ಬಿಡಜಿ ಎಂ ಕೆ ಬಿಡಿ ನಂಜೀರ್. ಮಕ್ಕಳೇ, ಪರಮಾತ್ಮನ ಅಪರಂಪಾರ ದಯೆ ಇದೆ. ನಿಮಗೆ ಈ ಸತ್ಯ ಮಾರ್ಗ ಪ್ರಾಪ್ತವಾಗುತ್ತಿದೆ. ಹಾಗೂ ಹೇಗೆ ಪ್ರಾಪ್ತವಾಗುತ್ತಿದೆ? ಪ್ರಾರಂಭ ನಮ್ಮದು ಕೂಡ ಈ ಜೀವನದಲ್ಲಿಯೂ ಸಹ ಹೀಗೆಯೇ ಆಗಿದೆ, ಹೇಗೆ ಧರಂದಾಸರದ್ದಾಗಿದೆ. ಈಗ ಅವರೇನು ಹೇಳುತ್ತಾರೆ? ಭಕ್ತಿ ದಾನ ಗುರು ದೀಜಿಯೋ ದೇವನ ಕೆ ದೇವಾ ಹೋ जन्म पाया विसरो नहीं कर हो पद सेवा हो जन्म पाया बोलो नहीं कर हो पद सेवा हो तीर्थ वर्त में नहीं करो ना देवल पूजा हो तीर्थ वर्त में नहीं करो न देवल पूजा हो मनसा वचा कर्मणा मेरे और न दूजा हो मनसा वचा कर्मणा मेरे इब और न दूजा हो भक्ति दान गुरु दीजियो देवन के देवा हो जन्म पाया बोलो नहीं कर हो पद सेवा हो अष्ट सिद्धि और नौ निधि बैकुंठ का वासा हो अष्ट सिद्धि और नौ निधि बैकुंठ का वासा हो सो मैं तुझसे नहीं मांगता सब तो तेरी आशा हो सो मैं तुमसे नहीं मांगता सब तो तेरी आशा हो सुख संपत्ति परिवार धरूं और सुंदर नारी हो स्वप्न में इच्छा नहीं करूं गुरु आन तुम्हारी हो स्वप्न में इच्छा नहीं करूं गुरु आन तुम्हारी हो भक्ति दान गुरु दीजियो देवन के देवा हो भक्ति दान गुरु दीजियो देवन के देवा हो जन्म पाया विसरू नहीं कर हो पद सेवा हो धर्मदास की मीनती सवर सचत दीजो हो
धर्मदास की विनती समरथ जग दीजे हो, आवण जावण नवार के अपना कर लीजो हो, आवन जावन नवार के अपना कर लीजे हो, भक्ति दान गुरु दीजियो देवन के देवा हो, जन्म पाया बोलो नहीं करो पद सेवा हो. ಮಕ್ಕಳೇ, ಆ ಪರಿಸ್ಥಿತಿಯಲ್ಲಿ ಧರ್ಮದಾಸನಲ್ಲಿ ಇಂತಹ ಭಾವನೆ ಹುಟ್ಟಿತು. ವಿಚಾರ ಮಾಡಿ, ಪರಮಾತ್ಮ ಕಾಲನ ಕೋಟೆಯನ್ನು ಉರುಳಿಸಿಬಿಟ್ಟರು. 4 ಕಡೆಯಿಂದ ಬಂಧಿಸಿಬಿಟ್ಟಿದ್ದ ಆ ಮಗುವನ್ನು, ಆ ಅಜ್ಞಾನದ ಎಲ್ಲ ಸರಪಳಿಗಳನ್ನು ತುಂಡರಿಸಿಬಿಟ್ಟರು. ಉಳಿದರು ಒಳಗೆ ಏನು ಅಜ್ಞಾನವನ್ನು ತುಂಬಿಸಿದ್ದ ಕಾಲನು. ಕಬೀರ್ ಓರ್ ಜ್ಞಾನ್ ಸವ್ಯಾನಿಡಿ, ಕಬೀರ್ ಜ್ಞಾನ್ ಸೋ ಗ್ಯಾಲ್ ಜೈಸೆ ಗೋಲಾ ತೋದ್ ಕಾ ಕರ್ತಾ ಚಿಲಮೇಟ. ಇನ್ ದ ಸ್ಟಾರ್ಟ್ ನೀವು ಎಲ್ಲರೂ ಹೀಗೆ ಇದ್ದಿದ್ರಿ, ದಾಸನು ಕೂಡ ಹೀಗೆ ಇದ್ದನು. ಇದಂತೂ ಪರಮಾತ್ಮನ ವಾಣಿ ಒಳಗಿನಿಂದ ಪ್ರಭಾವಿಸುತ್ತದೆ, ಸಂಪೂರ್ಣ ತಿಕ್ಕಿ ತೊಳೆದು ಬಿಡುತ್ತದೆ. ಹೊಯ್ ಹೊಯ್ ಹೊಯ್. ಮೊದಲಂತೂ ಒಬ್ಬ ಸಿಂಪಲ್ ವ್ಯಕ್ತಿಯಂತೆ ಕಾಣುತ್ತಿದ್ದರು ಜಿಂದಾ ಬಾಬಾ. ಹಾಗೂ ನಂತರ ಸತ್ಯಲೋಕ ನೋಡಿ ಬಂದರು ಧರ್ಮದಾಸ. ಮತ್ತೆ ಧಾನಕ ರೂಪನನ್ನು ನೋಡಿದರು. ಒಬ್ಬ ನೇಕಾರನ ರೂಪದಲ್ಲಿ ನೋಡಿ ಚರಣಗಳಿಗೆ ಬಿದ್ದು ಬಿಟ್ಟ. ಮೊದಲೇ ಅವನನ್ನು ನೋಡಿದ್ದರೆ ಹತ್ತಿರವೂ ಕೂಡ ಬರುತ್ತಿರಲಿಲ್ಲ. ಈ ಬ್ರಾಹ್ಮಣ ವೈಶ್ಯರು ಅಷ್ಟೊಂದು ಅಸ್ಪೃಶ್ಯತೆ ಮಾಡುತ್ತಿದ್ದರು. ಹಾಗೂ ಯಾವಾಗ ಸ್ವಯಂ ನೋಡಿ ಬಂದ ಧಣಿಯನ್ನು ಮಣ್ಣಿನಲ್ಲಿ ಹೋಗಿ ಬಿದ್ದು ಬಿಟ್ಟ. ಮಾಲೀಕರ ಆ ಮಗ್ಗದ ಮುಂದೆ ಎಲ್ಲಿ ಅವರು ಬಟ್ಟೆಯನ್ನು ನೇಯುತ್ತಿದ್ದರು. ಮಕ್ಕಳೇ, ಈ ಮಾಲೀಕನಿಗೆ ಗೊತ್ತಿದೆ ಯಾರಿಗೆ ಯಾವ ಚಾವಿ ಕೊಡಬೇಕೆಂದು ಮತ್ತು ಹೇಗೆ ಇವನ ಅಜ್ಞಾನದ ಬೀಗ ತೆಗೆಯಬೇಕು, ಇವನನ್ನು ಹೊರಗೆ ತೆಗೆಯಬೇಕು. ಈಗೇನು ಹೇಳುತ್ತಾನೆ ಧರ್ಮದಾಸರು, ಒಂದೇ ಶಬ್ದವನ್ನು ಹೇಳಿಬಿಟ್ಟ ಲಾಸ್ಟ್ನಲ್ಲಿ. ಭಗವಂತ, ಹೇ ದೇವರ ದೇವನೇ, ಹೇ ಪರಮೇಶ್ವರ, ನನಗೆ ಭಕ್ತಿಯನ್ನು ಕೊಡಿ ಮತ್ತು ಜನ್ಮ ಪಡೆದೆ ನಿಮ್ಮ ಈ ಮಾರ್ಗವನ್ನು ಹಾಗೂ ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ತೀರಥ ವರ್ತ ಕರು ನಮ್ಮಂದರ ಹೋಗಾವೋ ಅವ್ರ ಮನಸ್ಸಾವಾಚ ಕರ್ಮಣ. 3 ವಚನಗಳನ್ನು ನೀಡುತ್ತಿದ್ದೇನೆ. ತ್ರಿವಾಚ, ಮನಸ್ಸಾವಾಚ ಕರ್ಮಣ. ಕನಸಿನಲ್ಲಿ ಇವು ಬರುವುದಿಲ್ಲ ಮಾಲೀಕ ನಿಮ್ಮ ಹೊರತು. ಮಕ್ಕಳೇ, ಇದು ಪತಿವ್ರತ ಪದವಿ ಎಂದು ಕರೆಯಲ್ಪಡುತ್ತದೆ. ಮತ್ತು ಈ ಜ್ಞಾನದಿಂದ ನೀವು ಕೂಡ ಹೀಗೆ ಆಗಿಬಿಡುತ್ತೀರಿ ಒಂದು ದಿನ. ಅದಕ್ಕಾಗಿ ಈ ಜ್ಞಾನವನ್ನು ಕೇಳಿ. ಮೊದಲು ಸ್ಟಾರ್ಟ್ನಲ್ಲಿ ದಾಸನು ಹೀಗೆ ಮೌಖಿಕ ಜ್ಞಾನ ಆರಂಭಿಸಿದ್ದ. ಆಡಿಯೋ ನಡೆಯುತ್ತಿತ್ತು. ಮಧ್ಯದಲ್ಲಿ ಅದು ಅವಶ್ಯಕವಾಗಿತ್ತು. ಇದನ್ನು ನೋಡಿ ಗೀತೆಯಲ್ಲಿ, ಇದೇ ನೋಡಿ ಪುರಾಣಗಳಲ್ಲಿ, ಇದು ನೋಡಿ ವೇದಗಳಲ್ಲಿ, ಹಾಗೂ ಮಧ್ಯದಲ್ಲಿ ನಿಮಗೆ ಈ ಪ್ರೂಫ್ ತೋರಿಸುವುದು ಅನಿವಾರ್ಯವಾಗಿತ್ತು. ಅದಕ್ಕಿಂತ ಮೊದಲು ಕೇವಲ ಮೌಖಿಕವಾಗಿ ಈ ಶಬ್ದಗಳನ್ನು ದಾಸ ಈ ಜ್ಞಾನವನ್ನು ಹೇಳುತ್ತಿದ್ದ. ಇಸ್ವಿ 1994-95ರಿಂದ ಹಿಡಿದು ಮತ್ತು 2001ರ ತನಕದ ಆಡಿಯೋಗಳನ್ನು ಕೇಳಿ ನೋಡಿ. ಆದರೆ ಹೀಗೆ ವರ್ಬಲಿ ಆಗಿತ್ತು. ಅದು ಯಾವುದೇ ಪ್ರೂಫ್ ಇರಲಿಲ್ಲ. ಮಧ್ಯದಲ್ಲಿ ಈಗ 2002ರಿಂದ ಹಿಡಿದು ಮತ್ತು 2014ರ ತನಕ ನಿಮ್ಮ ಬುದ್ಧಿಯನ್ನು ಇಷ್ಟೊಂದು ವಿಕಸಿತಗೊಳಿಸಿದೆ. ನೋಡಿ ಪುರಾಣ, ನೋಡಿರಿ ಕುರಾನ್, ಬೈಬಲ್ ಹೀಗೆ ಹೇಳುತ್ತದೆ, ವೇದಗಳು ಇದನ್ನು ತಿಳಿಸುತ್ತವೆ. ಮತ್ತು ಗೀತೆಯಲ್ಲಿ ನೋಡಿ ಏನು ಬರೆದಿದೆ, ಇವರು ನಮಗೇನು ಹೇಳುತ್ತಿದ್ದರು. ಹಾಗೂ ಈ ಎಲ್ಲ ಸಂತರ ಜ್ಞಾನವನ್ನು ಇವರ ಇಂಟರ್ವ್ಯೂ ಪಡೆದು ನಿಮ್ಮ ಮುಖಾಮುಖಿ ಮಾಡಿಬಿಟ್ಟೆ. ಇವರ ಚೀಲದಲ್ಲಿ, ಇವರ ಜೋಡಿಗೆಯಲ್ಲಿ ಈ ವಸ್ತುವಿದೆ ಎಂದು. ಹಾಗೂ ಇವರೆಲ್ಲರನ್ನು ಉಲ್ಟಾ ಮಾಡಿ ಜಾಡಿಸಿ ಎಲ್ಲವನ್ನು ಹೊರಹಾಕಿಬಿಟ್ಟೆ. ಇವರಲ್ಲಿದ್ದ ಕಸವನ್ನು ನೋಡಿ ಏನನ್ನು ತುಂಬಿಕೊಂಡು ಅಲೆದಾಡುತ್ತಿದ್ದರು ಎಂದು. ಹೊರಗಿನ ಮಾರ್ಕ್ ಬೇರೆ ಇದೆ, ಒಳಗೆ ಹೊಲಸು ತುಂಬಿಕೊಂಡಿದ್ದಾರೆ. ಆದ್ದರಿಂದ ಈಗಂತೂ ಇದು ಪರಮಾತ್ಮನ ದಯೆಯಾಗಿದೆ. ಇದನ್ನು ದಾಸನು ಸ್ಟಾರ್ಟ್ ಮಾಡಬಯಸಿದ್ದ ದೊಡ್ಡ ಆಶ್ರಮದಿಂದ. ಆದರೆ ದಯೆ ದಾತನದ್ದು. ಕಬೀರ್ ಸಾಹೇಬರು ಹೇಳುತ್ತಾರೆ, ಕಾಲ್ ಕರೆಸೋ ಆಜ್ ಕರ್, ಆಜ್ ಕರೆಸೋ ಅಬ್. ಹಾಗಾಗಿ ಅವರ ಆದೇಶವಾಗಿದೆ, ಪ್ರಾರಂಭಿಸಿ ಬಿಡು ಈಗ, ದೊಡ್ಡದರಲ್ಲಿಯೂ ನೋಡಿಕೊಳ್ಳೋಣ. ಹಾಗಾಗಿ ಮಕ್ಕಳೇ, ಈಗ ಕಣ್ಣುಗಳನ್ನು ತೆರೆಯಿರಿ. ನೀವು ಒಂದೊಮ್ಮೆ ಈಗಲೂ ಸಹ ತಿಳಿಯದಿದ್ದರೆ ನೀವಂತೂ ತುಂಬಾನೇ ಬಾಲಕ ಬುದ್ಧಿಯವರಾಗಿದ್ದೀರಿ. ವಿಕಸಿತ ಮಾಡಿಕೊಳ್ಳಿ ಬುದ್ಧಿಯದ್ದು. ನೋಡಿ ಎಲ್ಲಿಂದ ಏನಾಗುತ್ತಿದೆ. ಆ ದಯಾಳುಗಾಗಿ ಅಳುತ್ತಾ ಇರಿ. ಸ್ವಲ್ಪ ಹೊತ್ತು ಕುಳಿತುಕೊಂಡು ಏಕಾಂತದಲ್ಲಿ, ಆಶ್ರಮದಲ್ಲಿ ಇಲ್ಲದಿದ್ದರೆ ಏಕಾಂತದಲ್ಲಿ ಕುಳಿತು ಅಳುತ್ತಾ ಇರಿ. ಏಕೆಂದ್ರೆ ಆತ್ಮದ ಕೊಳೆ ತೊಳೆಯಿರಿ.
जैसे सूरज के आगे बगरा ऐसे कर्मचारी अवतार की को ಕರಚಿತ ಮುಂದಿನ ಜನಿಕೆ ದೇಶದ ಈ ಮಾತುಗಳನ್ನು ಪರಮಾತ್ಮನ ಪ್ರಯತ್ನವನ್ನು ಅವರು ನಮಗಾಗಿ ಎಂತೆಂತ ಇಷ್ಟೊಂದು ಕಷ್ಟಪಟ್ಟಿರುವರು. ಧರ್ಮದಾಸ ಏನಾಗಬೇಕಿತ್ತು ಅವರಿಗೆ? ಅವರಿಗೆ ಯಾವ ಸಂಬಂಧವಿತ್ತು? ಅವನು ಅವರ ಮಗನಾಗಿದ್ದ. ಎಲ್ಲರೂ ಅವರ ಮಗಳಾಗಿದ್ದಿರಿ. ಇಡೀ ಸೃಷ್ಟಿಯ ಜೀವಿಗಳು ಅವರದ್ದಾಗಿವೆ. ಆದರೆ ನಿರ್ಭಾಗ್ಯ ಮಕ್ಕಳ ಹಿಂದೆ ತಂದೆ ತಾಯಿಗಳು ಕೂಡ ಪದೇ ಪದೇ ಹಿಂದೆ ಬೀಳುವುದಿಲ್ಲ. ಯಾರಾದರೂ ಸುಧಾರಿಸಿಕೊಳ್ಳುವರು ಕಂಡರೆ ಅವರ ಹಿಂದೆ ಬೀಳುತ್ತಾರೆ. ಆದ್ದರಿಂದ ಮಕ್ಕಳೇ, ಏನೆಲ್ಲ ಹರಸಾಹಸ ಮಾಡಿದರು. ಅಬ್ರಾಹಿಂ ಸುಲ್ತಾನನಿಗೆ ನೋಡಿಕೊಳ್ಳಿ. ಸೇವಕಿಯಾದರೂ ತಮ್ಮ ಆತ್ಮಕ್ಕಾಗಿ ಯಾವುದನ್ನು ನಾವು ಸ್ವರ್ಗ ಮತ್ತು ಎಲ್ಲವೆಂದು ನಂಬುತ್ತಿದ್ದೇವೆ, ಇದನ್ನು ಹಣವಾಯಿತು, ವೈಭವವಾಯಿತು, ತಲೆಯಾಯಿತು ನಿನ್ನದು. ಹಾಗಾಗಿ ಸಮರ್ಪಿತವಾಗಲು ಆಗುವುದಿಲ್ಲ. ಆ ನರಕದಿಂದ ಹೊರತೆಗೆದರು ಆತ್ಮವನ್ನು. ಮೊದಲು ನಿರ್ಧನನಾಗಿದ್ದ, ಧನದ ಇಚ್ಛೆ ಇತ್ತು, ಧನವನ್ನು ನೀಡಿದರು ಅದೇ ಜನ್ಮದಲ್ಲಿ. ದಿಲ್ಲಿಯ ಪ್ರಸಿದ್ಧ ಶೇಟು ಮಾಡಿಬಿಟ್ಟಿದ್ದರು. ಏನು ಮಾಡುವೆ ಈ ಧನವನ್ನು? ಆ ಧನವೇ ನಾಶ ಮಾಡಿತು. ಇಲ್ಲಿಯ ತನಕ ಆ ಧನ ನಡೆಯುತ್ತಿತ್ತು. ಅಂತ್ಯದಲ್ಲಿ ಅಬ್ರಾಹಿಂ ಸುಲ್ತಾನ್ ಅದಮ್ ಆದ. ಆ ರಾಜ ಪದವಿಯನ್ನು ಬಿಟ್ಟು ಬಿಟ್ಟ ಅವನು. ಆ ನರಕದಿಂದ ಕೆಸರಿನಿಂದ ತೆಗೆದು ಹೊರಗೆ ನಿಲ್ಲಿಸಿದರು ದಾರಿಯಲ್ಲಿ, ರಸ್ತೆಯ ಮೇಲೆ, ಮತ್ತು ಹೇಳಿಬಿಟ್ಟಿದ್ದರು, ಈಗ ನಿನಗೆ ಜ್ಞಾನವಾಯಿತು. ರಾಜ ಯೋಗಿ ಬಕರ ರಾಜ ಮತ್ತು ಭಕ್ತ ಒಂದೊಮ್ಮೆ ಸರಿಯಾದ ರೀತಿಯಲ್ಲಿ ನಡೆಯುತ್ತಾನೆ. ಅವನಿಗೆ ಪೂರ್ಣ ಜ್ಞಾನವಿದ್ದರೆ ರಾಜ್ಯಭಾರದಲ್ಲಿ ಯಾವ ತೊಂದರೆ ಇಲ್ಲ, ರಾಜ್ಯ ಮಾಡಿ. ಆದರೆ ವಿಚಲಿತರಾಗಬಾರದು. ಈಗ ಅಬ್ರಾಹಿಂ ಸುಲ್ತಾನ್ ಬಹಳ ತಿಳಿದವನಾಗಿದ್ದ. ಸಾಕು, ಈಗಂತೂ ಮುಗಿಯಿತು. ರಾಜ್ಯವನ್ನಂತೂ ನೀವು ಕೊಟ್ಟು ಮೋಜು ಮಾಡಿಬಿಟ್ಟಿರಿ. ನನ್ನ ಮನೆಗೆ ಹೋಗುತ್ತೇನೆ, ನಿಮ್ಮ ಚರಣಗಳಲ್ಲಿ ಇರುತ್ತೇನೆ. ಆದ್ದರಿಂದ ಮಕ್ಕಳೇ, ಈ ಮಾಲೀಕನಿಗೆ ನಿಮ್ಮಿಂದ ಇಷ್ಟೊಂದು ಪ್ರೇಮವಿದೆ, ಇಷ್ಟೊಂದು ಸ್ನೇಹವಿದೆ. ಯೋ ಸಾಯಿ ಸಂತ್ ಭಕ್ತೋ ಕೀಕ್ಷೆ ಪರೆಯೋ ಭಗತ್ ವಸ್ತು. ಈಗ ಧರ್ಮದಾಸರು ಪತಿವ್ರತೆ ಪದವಿಯ ಮೇಲೆ ಬಂದಿದ್ದರು. ತೀರ ಸಮರ್ಥಮಾನ ಕರುಣಾ ದೇವರ ಪೂಜಾಹೋ. ನಾನು ತೀರ್ಥಗಳಿಗೆ ಹೋಗುವುದಿಲ್ಲ ದಾತ. ಈಗ ಈ ವ್ರತಗಳನ್ನು ಸಹ ಮಾಡುವುದಿಲ್ಲ. ಯಾವ ಮಂದಿರದಲ್ಲಿ ಪೂಜೆಯೂ ಮಾಡುವುದಿಲ್ಲ. ಮನಸ ವಾಚ ಕರ್ಮಣ, ಮನವಚನ ಕರ್ಮದಿಂದ, ಅಂದ್ರೆ ತ್ರಿವಾಚ 3 ವಚನಗಳಿಂದ ನನಗೆ ಈಗ ನಿಮ್ಮ ಹೊರತು ಬೇರೆ ಯಾರೂ ಇಲ್ಲ. ಅಸ್ಥಿತಿ ಮೌನಧಿ बैकुलतावस सो ಮತ್ತು विषय नहीं मांगता. ये सदथोत्री ऐसा सुख संपत्ति परिवार धन और सुंदर नारी वो सुग्न इच्छा ना गुरु गुरु आर तुम्हारी कसम तुम्हारी. अंत्यದಲ್ಲಿ ಅಳುತ್ತಾನೆ. ಧರ್ಮದಾಸ की विनती ಸಮರ್ಥ ಜಗದೀರ್ ಜಯ ಹೋ. ಹೇ ಸಮರ್ಥರೇ, ದೀನನಾದ ನನ್ನ ಈ ವಿನಂತಿಯನ್ನು ಗಮನಿಸಿ, ಲಕ್ಷ್ಯ ವಹಿಸಿ, ಮನಸ್ಸಿಗೆ ತೆಗೆದುಕೊಳ್ಳಿ. ಆವಾಗವನ್ನ ನವಾರಿಗೆ ಅಪನ ಕರಿ ನಿಜಹೋ. ಇವು ಆಮನ ಜಾವನ ನವಾರಿಗೆ ಅಪನ ಕರಿ ನಿಜಹೋ. ಅಂದ್ರೆ ನನ್ನ ಈ ಬರುವುದು ಹೋಗುವುದು, ಜನ್ಮ ಮತ್ತು ಮೃತ್ಯುವನ್ನು ಸಮಾಪ್ತಗೊಳಿಸಿ ನನ್ನನ್ನು ನಿಮ್ಮವನಾಗಿ ಮಾಡಿಕೊಳ್ಳಿ, ನನ್ನನ್ನು ನಿಮ್ಮವನೆಂದು ತಿಳಿದುಕೊಳ್ಳಿ. ಮಕ್ಕಳೇ, ಪರಮಾತ್ಮ ಕಬೀರ್ ಸಾಹೇಬರು ಅವರಿಗೆ ಈ ಎಲ್ಲ ಜ್ಞಾನವನ್ನು ನೀಡಿ ಮಘರದಿಂದ ಶರೀರ ಹೋಗಿಬಿಟ್ಟರು. ಧರ್ಮದಾಸರು ಇಲ್ಲಿಯೇ ಉಳಿದುಕೊಂಡಿದ್ದರು. ಅವರಿಗೆ ಬಹಳ ಟೆನ್ಷನ್ ಆಯಿತು. ಅವರ ವಿಯೋಗದಲ್ಲಿ ಮಾಲೀಕರ ಗುಣಗಾನ ಮಾಡುತ್ತಿದ್ದರು. ಧನ ಧನ ಸತ್ಯ ಗುರು ಸತ್ಯ ಕಬೀರ್ ಭಗತ್ ಕಿ ಪೀಡ ಮಿಟಾನೆ ವಾರಿ. धन धन सत्य गुरु सत्य कबीर भक्त की पीड़ मिटाने वाले. भक्त की पीड़ मिटाने वाले, भक्त की पीड़ मिटाने वाले. धन धन सत्य गुरु सत्य कबीर भक्त की पीड़ मिटाने वाले. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಆ ಪರಮಪಿತನ ಮಹಿಮೆಯನ್ನು ಏಕಾಂತದಲ್ಲಿ ಕುಳಿತು ಹಾಡುತ್ತಿದ್ದ. ಅಲ್ಲೇ ನಲ್ಲ ಮೇಲ ಜತನ ಕರೆ ಹಾರ ತವ ಸತ ಗುರು ಸೇ ಕರಿ ಪುಕಾರ ರೈಡಲ್. ಮೇಲ ಯತನ ಕರೆ ಹಾರ ತವ ಸತ ಗುರು ಸೇ.
मुकरी पुकार नंजा सतरे खोलखी ऊपर सिंधु पे सिला तेरा नेवाज जा सतरे खोलखी अपर सिंधु पे सिला तेरा नेवाज दल दल सतगुरु सत कबीर भक्त की पीड़ मिटाने वाली राम कृष्ण सद्गुरु साहजादे ಭಕ್ತಿ ಹೇದಿಯೂ ಹುವೆ ಪಿಯಾದೆ. ಗರೀಬ್ ದಾಸರು ಹೇಳುತ್ತಾರೆ, ರಾಮ ಮತ್ತು ಕೃಷ್ಣ ಕೂಡ ಆ ಕಬೀರ ಸದ್ಗುರುಗಳ ಸಹಜಾದೆ ಅಂದ್ರೆ ಆ ರಾಜನ ರಾಜಕುಮಾರರಾಗಿದ್ದಾರೆ. ಅವರಿಗೆ ಬಹಳ ಪ್ರಿಯರಾಗಿದ್ದಾರೆ. ಸರಿ, ಅವರಂತೂ ಕಾಲನ ಜಾಲದಲ್ಲಿ ಸಿಲುಕಿಕೊಂಡರು. ಈಗ ಮಗ ಕೆಟ್ಟವರ ಸಂಘದಲ್ಲಿ ಹೋದರೆ ಮಗ ಕೆಟ್ಟವನೆಂದು ಅನಿಸುವುದಿಲ್ಲ. ಆದರೆ ಸಾಧ್ಯವಾದಷ್ಟು ಪ್ರಯತ್ನವನ್ನು ಆಗಲೂ ಸಹ ತಂದೆ ತಾಯಿಯರು ಅವರು ಸುಖಿಯಾಗಿರಲಿ ಎಂದು ಮಾಡುತ್ತಾರೆ. ಯಾವಾಗಲಾದರೊಮ್ಮೆ ಕಣ್ಣು ತೆರೆಯಬಹುದು ಇವರದೆಂದು. ಅದಕ್ಕಾಗಿ ಕಾಲನಂತೂ ಕಳುಹಿಸಿಬಿಟ್ಟ ಇವರನ್ನು ಸರ್ವನಾಶ ಮಾಡಲು ವಿಷ್ಣು ಅವತಾರನನ್ನು ರಾಮಕೃಷ್ಣನ ರೂಪದಲ್ಲಿ. ಹಾಗೂ ಅಲ್ಲಿ ಇವರದೇನೋ ಮಾತುಕತೆಯೂ ಸಹ ಆಗಿತ್ತು. ಕಾಲನಿಂದ ಪರಮಾತ್ಮನೇ ಇದೆಲ್ಲವನ್ನು ಹೇಳಿಸಿಬಿಟ್ಟಿದ್ದರು. ನನಗೆ ಸಹಾಯ ಮಾಡಿ, ಅಲ್ಲಿ ಹೋಗುವನು ನನ್ನ ಅಂಶ. ಅವತಾರ ರಾಮ ರೂಪದಲ್ಲಿ ಅವರತ್ತು ಬರುವುದೇ ಇತ್ತು. ಅವನು ಹೇಳದಿದ್ದರೂ ಕೂಡ ಬರುತ್ತಿದ್ದರು. ಎಲ್ಲವೂ ಫೇಲ್ ಆಗಿತ್ತು. ಸೋತು ಸುಣ್ಣವಾಗಿದ್ದ ಶ್ರೀರಾಮಚಂದ್ರನು ಆವಾಗ ದಾತ ಹೋಗಿದ್ದರು. ಅದಕ್ಕೆ ಮಕ್ಕಳೇ, ದಲ್ ನನ್ ಸತ್ಪುರ ಸತ್ ಕಬೀರ್ ಬಂದ್ಕಿ ಬೀಡ್ ಮಿಟಾಡಿ ಹಾರ್ ರಹೇ ನಲ್ ನೀನ್ ಜತನ ಕರ್ ಹಾರ್ ತಬ್ ಸತ್ಗುರು ಶೇ ಕರಿ ಪುಕಾರ್ ಜ ಸತ್ರೇಖಾ ದಿಖಿ ಅಪಾರ ಸಿಂಧು ಶಿಲಾತರಣಿ. ಆ ಸಮುದ್ರದ ಮೇಲೆ ಸೇತುವೆಯನ್ನು ಕೂಡ ದಾತನೇ ನಿರ್ಮಿಸಿದ್ದರು. ಅಂದ್ರೆ ಮಹಾದುಖಿಯಾಗಿದ್ದ ಶ್ರೀರಾಮನ ಬಳಿ ಯಾವ ವಿಕಲ್ಪವೂ ಉಳಿದಿರಲಿಲ್ಲ. ಅದಕ್ಕೆ ಹಗುರ ಮಾಡಿದರು ಅವನ ಆ ದುಃಖವನ್ನು. ದಸಿ ಸರ್ಪನ ಜಬ ಜಾ ಪುಕಾರಿ ಇಂದ್ರ ನದಿ ಅಕುಲಾಯ್ आपने तुरंत करी सहाय बरूली मंत्र सुनाने वाले आपने तुरंत करी सहाय बरूली मंत्र सुनाने वाले धन धन सतगुरु सत कबीर भगत की पीड़ मिटाने वाले. ಈಗ ನೀವು ಇಂದ್ರಮತಿ ರಾಣಿಯ ಕಥೆಯನ್ನು ಕೇಳಿದ್ದೀರಿ. ಅವಳು ಸಹ ಇದೇ ರೀತಿ ಕೆಸರಿನಲ್ಲಿ ಸಿಲುಕಿ ಬಿಟ್ಟಿದ್ದಳು ನಮ್ಮಂತೆಯೇ. ಮತ್ತು ಕಬೀರ್ ಸಾಹೇಬರು ಹೇಳುತ್ತಾರೆ, ಸೋಚಲ್ ಚಿದ್ರ ಮೇಕರು ಅಪನೆ ಜನಕ್ಕೆ ಕಾಜ್ ಅರ್ಣಿಕ್ಷಬೋಗ ಮಾರ್ಗೋ ವರ್ಷ ಸಾಜ್. ಈಗ ಅದೆಂತ ಲೀಲೆ ಮಾಡಿದರು. ತಮ್ಮ ಮಗಳು ತಮ್ಮ ಆತ್ಮವನ್ನು ನರಕದಿಂದ ಹೊರತೆಗೆಯಲು ಯಾರು ಆಸ್ತಿಕರಾಗಿದ್ದಾರೆ, ಯಾವುದಾದರೊಂದು ಕ್ರಿಯೆಯನ್ನು ಭಗವಂತನಿಗಾಗಿ ಮಾಡುತ್ತಿದ್ದಾರೆ, ಅವರಿಗೆ ತಾನೇ ತಿಳಿಸಲು ಸಾಧ್ಯವಿದೆ. ಅವರಿಗೆ ಏನಾದರೂ ಮಾಡಿ ಮಾರ್ಗದ ಮೇಲೆ ತರಬಹುದು. ಯಾರು ಸಂಪೂರ್ಣ ನಾಸ್ತಿಕರಾಗಿ ಕುಳಿತಿದ್ದಾರೆ ಅವರದಂತೂ ಕಾಲನೇ ಬಲ್ಲ ಏನಾಗುತ್ತದೆಂದು. ಗರೀಬ್ ದಾಸರು ಹೇಳುತ್ತಾರೆ, ಮೇಲೆ ಠೇಲೆ ಜಾಯಿಯೋ ಮೇಲೆ ಬಡ ಮಿಲಾಪ್ ಪತ್ಥರ್ ಬಣೆ ಪೂಜಿತೆ ಅಂದ್ರೆ ಈ ಮುಗ್ಧರೇನು ಈ ತೀರ್ಥ ಈ ಧಾಮಗಳಿಗೆ ಯಾವುದೋ ತಮ್ಮ ಸಾಮೂಹಿಕ ಪರಂಪರಾಗತ ಏನು ಮೇಳ ಆಯೋಜಿಸುತ್ತಾರೆ ಎಲ್ಲಾದರೂ ಯಾವುದಾದರೊಂದು ಸ್ಮಾರಕವಿದ್ದಲ್ಲಿ, ಆದರೆ ಧಾರ್ಮಿಕ ಟೈಪಿನದ್ದು ಇರಬೇಕು. ಹಾಗಾಗಿ ಇಲ್ಲಿ ಪರಮಾತ್ಮ ಹೇಳುತ್ತಾರೆ, ಎಲ್ಲಿಯ ತನಕ ಪೂರ್ಣ ಗುರು ಸಿಗುವುದಿಲ್ಲ, ಮೇಲೆ ಠೇಲೆ ಜಾಯಿಯೋ ಈ ತರಹದ ಮೇಳದಲ್ಲಿ ಹೋಗುತ್ತಾ ಇರಿ. ಮೇಲೆ ಬಡ ಮಿಲಾಪ್ ಅಲ್ಲಿ ಏನಿಲ್ಲವೆಂದರೂ ಪರಮಾತ್ಮನ ಚರ್ಚೆಯಂತೂ ಅವಶ್ಯವಾಗಿ ಆಗುತ್ತದೆ. ಮತ್ತು ಅಲ್ಲಿಯೇ ಪರಮಾತ್ಮ ಯಾವುದಾದರೊಂದು ರೂಪದಲ್ಲಿ ಭೇಟಿಯಾಗುತ್ತಾರೆ. ಮೂವರು ನಾಲ್ವರನ್ನಂತೂ ಸೆಳೆಯುತ್ತಾರೆ. पत्थर पानी पूजता कोई साधु संत मिल जात दामोदर सेठ के होते आकाज अर्ज करी डूबता देखे जहाज दामोदर सेठ के होते आकाज अर्ज करी डूबता देखे जहाज बाज मेरी रखियो गरीब नवाज समंदर से पार लगाने वाले लाज मेरी रखियो गरीब नवाज समंदर से पार लगाने वाले खंदल सतगुरु सत कबीर भगत की पीड़ मिटाने वाले कह कर जोड़ दी नत्रमदास बरस दे
पूर्ण की जो बास कह करे जोड़ दीन धर्मदास दर्श दे पूर्ण की जो आस मेटियो जन्म मरण की तरास सत्य पद प्राप्त करने मन मेटियो जन्म मरण की तरास सत्य पद प्राप्त कराने वाले दरुदल सतगुरु सत्य कबीर भगत की पीड़ मिटाने वाले. ಮಕ್ಕಳೇ, ಪರಮಾತ್ಮನ ಅಪರಂಪಾರ ದಯೆ ಇದೆ ನಿಮ್ಮ ಮೇಲೆ. ಈಗ ಅದೇ ಧರ್ಮದಾಸನು ಏನು ಒಂದಿಷ್ಟು ಒಪ್ಪಲು ಸಿದ್ಧನಾಗಿರಲಿಲ್ಲ ಮತ್ತು ಈ ರೀತಿಯಲ್ಲಿ ಅಜ್ಞಾನದ ಅಂಧಕಾರ ಸರಿಯಿತು. ಹೇ ಪರಮಾತ್ಮ, ನೀವು ಎಂತೆಂಥ ದುಃಖಗಳನ್ನು ದೂರ ಮಾಡಿದ್ದೀವಿ. ಯಾರನ್ನು ನಾವು ಅವತಾರಗಳೆಂದು ತಿಳಿಯುತ್ತಿದ್ದೆವು, ಭಗವಂತರೆಂದು ನಂಬುತ್ತಿದ್ದೆವು. ಲಾಸ್ಟ್ನಲ್ಲಿ ಏನು ಡಿಮಾಂಡ್ ಮಾಡುತ್ತಾರೆ, ಯಾವ ರೀತಿ ಪ್ರಾರ್ಥನೆ ಮಾಡುತ್ತಾರೆ. ಮುಗ್ಗಹ ಕರೆದೋಡೆ ದೀನ ಧರ್ಮದಾಸ ದರಸ ದೇ की जो आस मेटियो जन्म मरण की तरास सत्य पद ಪ್ರಾಪ್ತ ಕರುಣೆ ಮರಳಿ. ಈಗ ಎಷ್ಟೊಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಕೆ ಕಹ ಕರ್ದೋಳ್ ದೀನ ಧರ್ಮದಾಸ್, ಒಬ್ಬ ಆಧೀನ ನಿಮ್ಮ ದಾಸ ಧರ್ಮದಾಸ ಕೈ ಜೋಡಿಸಿ ನಿವೇದನೆ ಮಾಡುತ್ತಾನೆ. ಒಂದು ಬಾರಿ ಮತ್ತೊಮ್ಮೆ ದರ್ಶನ ನೀಡಿದಾತ, ನನ್ನ ಜನ್ಮ ಮರಣದ ಕಷ್ಟ ದುಃಖವನ್ನು ನಾಶ ಮಾಡಿ ಮಾಲೀಕರೇ. ಹೇ ಸತ್ಯ ಪಂದ್ ಪ್ರಾಪ್ತ ಕರಾನೆ ವಾಲೆ, ಸತ್ಯ ಪಂದ್ ನಿಜವಾದ ಭಕ್ತಿಯ ಪದ್ಧತಿ ವಿಧಾನ, ನಿಜವಾದ ಮೋಕ್ಷ ಮಾರ್ಗ ವಿಧಾನ ಪದವಿ ನೀವು ಪ್ರಾಪ್ತ ಮಾಡಿಸುವವರು. ಮತ್ತು ಪದವಿಯ ಬೇರೆ ಅರ್ಥವಾಗಿದೆ. ಗೀತೆಯ ಅಧ್ಯಾಯ 15 ಶ್ಲೋಕ 4 ಹೇಳಲಾಗಿದೆ, ತತ್ವಜ್ಞಾನದ ಪ್ರಾಪ್ತಿಯ ನಂತರ ಆ ತತ್ವಜ್ಞಾನ ರೂಪಿ ಶಸ್ತ್ರದಿಂದ ಅಜ್ಞಾನವನ್ನು ಕತ್ತರಿಸಿ ಅದರ ನಂತರ ಪರಮೇಶ್ವರನ ಆ ಪರಮ ಪದವಿಯನ್ನು ಹುಡುಕಬೇಕು. ಅಲ್ಲಿ ಹೋದ ಮೇಲೆ ಸಾಧಕ ಮತ್ತೆ ಮರಳಿ ಈ ಸಂಸಾರಕ್ಕೆ ಬರುವುದಿಲ್ಲ. ಮತ್ತು ಯಾರಿಂದ ಈ ಸಂಸಾರ ರೂಪಿ ವೃಕ್ಷವು ವಿಸ್ತಾರಕ್ಕೆ ಪ್ರಾಪ್ತವಾಗಿದೆಯೋ, ಅಂದ್ರೆ ಯಾರು ಇಡೀ ಸಂಸಾರವನ್ನು ರಚಿಸಿದ್ದಾರೆ, ಅವರದೇ ಭಕ್ತಿಯನ್ನು ಮಾಡಿ. ಆದ್ದರಿಂದ ಇವರು ಹೇಳುತ್ತಾರೆ, ಹೇ ಪರಮಾತ್ಮ, ನೀವು ಸತ್ಯ ಮಾರ್ಗವನ್ನು ತೋರಿಸುವವರು ಸಹ ನೀವೇ ಆಗಿದ್ದೀರಿ. ಈಗ ಮಕ್ಕಳೇ, ಧರ್ಮದಾಸರ ಅಮೂಲ್ಯ ಕಥೆಗೆ ಇಂದು ವಿರಾಮ ನೀಡಬೇಕು. ಸ್ವಲ್ಪ ಪ್ರಕರಣ ಉಳಿದಿದೆ, ಅದಂತೂ ಅದ್ಭುತ ಮತ್ತು ಪರಮಾದ್ಭುತವಾಗಿದೆ. ಈಗ ಪರಮಾತ್ಮನಿಗೆ ಸಂಸಾರದಿಂದ ಹೋಗಿ ಹಲವು ವರ್ಷಗಳಾಗಿದ್ದವು. ಮಕ್ಕಳೇ, ಈ ಕಾಲನದ್ದು ಇಷ್ಟೊಂದು ಪ್ರೆಷರ್, ಇಷ್ಟೊಂದು ಒತ್ತಡವಿದೆ, ನಿಯಮಿತವಾಗಿ ಸತ್ಸಂಗ ಸಿಗದ ಕಾರಣ. ಮತ್ತು ಗುರು, ಏಕೆಂದ್ರೆ ಆ ಸಮಯದಲ್ಲಿ ಯಾವ ಸಾಧನಗಳು ಇರಲಿಲ್ಲ. ಗುರುಗಳೇ ಬಂದು ತಿಳಿಸುತ್ತಿದ್ದರು. ಅವನಿಗೆ ಯಾವುದಕ್ಕೂ ಯಾರೂ ಸಹ ಹೀಗೆ ಹೇಳುವವರು ಇರಲಿಲ್ಲ. ಈ ಭಕ್ತಿ ಸರಿಯಾಗಿದೆ, ಯಾವುದನ್ನು ನೀನು ಮಾಡುತ್ತಿರುವೆ. ಆದರೆ ಅವನಿಗೆ ದೃಢ ವಿಶ್ವಾಸವಾಗಿತ್ತು. ಅವನಿಗೆ ಇದರ ಟೆನ್ಷನ್ ಆಯಿತು. ಧರ್ಮದಾಸನಿಗೆ, ನನ್ನದಂತೂ ಉದ್ಧಾರವಾಯಿತು, ನನಗೆ ಸಾರನಾಮವು ಸಿಕ್ಕಿತು ಮತ್ತು ಸಾರ ಶಬ್ದವೂ ಸಿಕ್ಕಿತು. ಆದರೆ ಭಗವಂತ ನನ್ನ ಮಕ್ಕಳಿಗೆ ಏನನ್ನೂ ಕೂಡ ಕೊಡಲಿಲ್ಲವಲ್ಲ, ಈ ಸಂತಾನದ್ದು ಏನಾಗುವುದು? ಅಲ್ಲಿಯ ತನಕ ಅವನ 2ನೇ ಪೀಳಿಗೆ ಆರಂಭವಾಗಿತ್ತು. ಹೇಳುತ್ತಾರೆ, ಧರ್ಮದಾಸನು ಬಹಳ ದೀರ್ಘ ವಯಸ್ಸಿನಲ್ಲಿ ಸತ್ತರು. 125 ವರ್ಷದ ಆಸುಪಾಸಿನ ವಯಸ್ಸಿನಲ್ಲಿ ಸತ್ತರು. ಅಂದ್ರೆ ಶರೀರವನ್ನು ಬಿಟ್ಟರು. ಆಗ ಅವನ ಮನಸ್ಸಿನಲ್ಲೊಂದು ದೋಷ ಬಂತು. ಏನಂದ್ರೆ, ನಾನು ನನ್ನ ಮಗನಿಗೆ ಚೂಡಾಮಣಿಗೆ ಈ ಸಾರನಾಮ ಮತ್ತು ಸಾರ ಶಬ್ದ ತಿಳಿಸಬೇಕು. ಇವನು ಮುಂದಿನವರಿಗೆ ಕೊಡುತ್ತಿರುತ್ತಾನೆ, ಇವರ ಕಲ್ಯಾಣವಾಗಿ ಬಿಡುತ್ತದೆ. ಪರಮಾತ್ಮ ಧರ್ಮದಾಸರಿಗೆ ಮೊದಲು ಗುರು ಪದವಿಯನ್ನು ನೀಡಿದ್ದರು. ಅವನು ವಿಚಲಿತನಾಗುವುದನ್ನು ನೋಡಿ ಕ್ಯಾನ್ಸಲ್ ಮಾಡಿದರು. ಇಲ್ಲ, ನೀವು ಯಾರಿಗೂ ಯಾವುದೇ ಉಪದೇಶವನ್ನು ಕೊಡುವುದಿಲ್ಲ, ನಿಮ್ಮ ಮಗನಿಗೆ ಆದೇಶ ನೀಡುತ್ತೇನೆ. ಆಗ ಸಂಭಾಳಿಸಿಕೊಂಡ ಅವನು ಮತ್ತೊಮ್ಮೆ ಅಸ್ಥಿರನಾದ. ನೋಡಿ, ಕಾಲನದು ಎಷ್ಟೊಂದು ಜಬರ್ದಸ್ತ್ ಪ್ರೆಷರ್ ಇದೆ ಮಕ್ಕಳೇ. ಗೊತ್ತಿಲ್ಲ ಯಾವಾಗ ನಿಮ್ಮನ್ನು ಭ್ರಮಿತಗೊಳಿಸುವನು. 3-4 ವರ್ಷ ಮಾಲೀಕರು ಹೋದ ನಂತರ ಅವನ ಮನಸ್ಸಿನಲ್ಲಿ ಈ ದೋಷ ಬಂತು. ಹಾಗೂ ಇದನ್ನು ಯೋಚಿಸುತ್ತಲೇ ಇದ್ದ. ಇಂದು ಅಥವಾ ನಾಳೆ ಸರಿಯಾದ ಸಮಯ ನೋಡಿಕೊಂಡು ಮಗನಿಗೆ ತಿಳಿಸಿಬಿಡುತ್ತೇನೆ. ಅಷ್ಟರಲ್ಲಿಯೇ ಇವನು ಹೀಗೆ ಕರೆ ನೀಡಿದನು, आज मोहे दर्शन दियो जी कबीर, आज मोहे दर्शन दियो जी कबीर. ಆ ಪೂರ್ತಿ ಪದ್ಯ ಅವರು ಹಾಡಿದರು. ಅದರಲ್ಲಿ ಎಲ್ಲವೂ ಬರುತ್ತದೆ. ದವು ದೀನ ಕಾ ಜಗಡ ಪಡ ಗಯಾ, ತೆರಾ ಟೋಯಾ ಪಾಯಾ ನಹಿ ಶರೀರ್.
ಇದು ಧರ್ಮದಾಸರ ನಂತರದ ಮಾತುಗಳಾಗಿವೆ. ಯಾವಾಗ ಪರಮಾತ್ಮ ಹೋಗಿಬಿಟ್ಟಿದ್ದರು, ಆಗ ಮಾಲೀಕರು ಬಂದರು. ಹೇಳು ಸಹೋದರ ಧರ್ಮದಾಸ, ಹೇಗೆ ನೆನಪಿಸಿಕೊಂಡೆ? ಧರ್ಮದಾಸನು ನೋಡಿದ ಭಗವಂತ ಬಂದರು. ವಯಸ್ಸು ಅವನದ್ದು ಬಹಳ ಆಗಿತ್ತು. ಅಲ್ಲಿಯೇ ಬಿದ್ದು ಬಿಟ್ಟ ನೆಲದ ಮೇಲೆ. ಒಮ್ಮೆಲೆ ಅಷ್ಟೊಂದು ಹರ್ಷಿತನಾಗಿದ್ದ. ಪಾದಗಳನ್ನು ಹಿಡಿದುಕೊಂಡ. ಹೇ ಭಗವಂತ, ನೀವಂತೂ ಸಮರ್ಥರಾಗಿದ್ದೀರಿ, ನಾನಂತೂ ವಿಚಲಿತನಾಗಿದ್ದೆ. ನಿಮ್ಮ ಹೊರತು ನಾನು ಒಂಟಿಯಾಗಿ ಬಿಟ್ಟಿದ್ದೆ. ಆಗ ಬೇರೆ ಯಾರೂ ಕೂಡ ಇರಲಿಲ್ಲ ಇದನ್ನು ಹೇಳುವವರು, ನಿನ್ನ ಜ್ಞಾನವು ಸರಿಯಾಗಿದೆ ಎಂದು. ದಾತ, ಎಲ್ಲರೂ ನನ್ನ ಹಿಂದೆ ಬಿದ್ದಿದ್ದಾರೆ. ಪರಮಾತ್ಮ ಮತ್ತೊಮ್ಮೆ ಪೂರ್ಣ ಜ್ಞಾನ ಅವರಿಗೆ ಮತ್ತೆ ತಿಳಿಸಿದರು. ಸಹೋದರ, ಕಾಲನ ಬಹಳ ಭಯಂಕರ ಜಾಲವಿದೆ, ಹಾಗೆ ಹೀಗೆ ಎಂದು. धर्मदास मेरी लाख दुआएं, मूल ज्ञान और सार नाम सार शब्द ये कई बार लग रही। ಮೂಲ ಜ್ಞಾನ ಬಾಹರ ಪಡಿ ಬೆಚ್ಚಿನ ಪೀಡಿ ಹಂಸಿನ ಕಡೆ ನಾಶ ಹೋಗ್ಯಾಗ ನಾಶವಾಗಿ ಬಿಡುತ್ತದೆ. ನಿನಗೆ ಮೊದಲೇ ತಿಳಿಸಿಬಿಟ್ಟಿದ್ದೆ ಸಹೋದರ, ಅದು ಹೀಗಿದೆ, ಯಾರಿಗೂ ಹೇಳಬೇಡಿ. ನೋಡು, ಎಷ್ಟೊಂದು ದೊಡ್ಡ ಅನ್ಯಾಯವಾಗುತ್ತಿತ್ತು ಮತ್ತು ನಿನಗೆ ನಿರಾಕರಿಸಿದ್ದೇನೆ ನಾನು. ನಾಮನಿರುವ ಅಧಿಕಾರಿಯಂತೂ ನೀನು ಉಳಿದಿಲ್ಲ. ನೋಡು, ಎಲ್ಲಿಯಾದರೂ ತಪ್ಪಾಗದಿರಲಿ, ಲಕ್ಷ ವಯಸ್ಸು, ಅದಕ್ಕೆಂದೇ ನಿನಗೆ ಹೇಳಲು ಬಂದಿದ್ದೇನೆ. ಹೇ ಭಗವಂತ, ನೀವಂತೂ ಅಂತರ್ಯಾಮಿಯಾಗಿದ್ದೀರಿ. ಹೇ ಪರಮಾತ್ಮ, ಹೇಳಿದರೂ ಕಾಲನ ಅತಿ ಭಯಂಕರ ಜಾಲವಾಗಿದೆ ಮತ್ತು ಎಲ್ಲ ಈ ನಾಮಗಳು ಸತ್ಯಭಕ್ತಿ ಮಾರ್ಗ ಕಾಲನ ದೂತರಿಗೆ ದೊರಕಿಬಿಟ್ಟರೆ 5505 ವರ್ಷಗಳು ಯಾವಾಗ ಕಳೆಯುತ್ತವೆ, ಆ ಸಮಯ ದಾಸನನ್ನು ಕಳುಹಿಸುತ್ತೇನೆ ನಾನು. ಅವನು ಹೇಗೆ ಬೇರೆ ಬೇರೆಯಾಗಿ ತಿಳಿಸುವನು, ಇದು ತಪ್ಪು ಇದು ಸರಿಯೆಂದು. ಆ ಸಮಯ ನಿನ್ನ ಈ ಮಕ್ಕಳು ಜನ್ಮ ಪಡೆಯುವರು. ನಿನ್ನ 42 ಪೀಳಿಗೆಯ ವಂಶವನ್ನು ಅದಕ್ಕಾಗಿ ನೀಡಿದ್ದೇನೆ. ಅದು ಇವರು ಭಕ್ತಿ ಮಾರ್ಗದಲ್ಲಂತೂ ತೊಡಗಿರುತ್ತಾರೆ ಮತ್ತು ಅವನು ಬರುವನು, ಅವನಿಂದ ನಾಮ ಪಡೆದುಕೊಳ್ಳುತ್ತಾರೆ, ಅವರ ಕಲ್ಯಾಣವಾಗಿ ಬಿಡುತ್ತದೆ. ಇಂತಹ ನಾಮವನ್ನು ಕೊಟ್ಟು ಬಿಟ್ಟೆ ಇದನ್ನು ಮಾಡುತ್ತಿರುತ್ತಾರೆ. ಇವರಿಗೆ ಮನುಷ್ಯ ಜನ್ಮಗಳು ಸಿಗುತ್ತಿರುತ್ತವೆ. ಧರ್ಮದಾಸ ತುಂಬಾ ಅಳತೊಡಗಿದ. ಹೇ ಭಗವಂತ, ನಾನಂತೂ ನಿಮ್ಮ ಅಪರಾಧಿಯಾಗಿದ್ದೇನೆ. ನಾನು ದುಷ್ಟನಾಗಿದ್ದೇನೆ, ಮಹಾ ನೀಚನಾಗಿದ್ದೇನೆ. ನನ್ನೊಳಗೆ ಇಷ್ಟೊಂದು ಹೊಲಸು ಆವರಿಸಿತು ದಾತ. ನಾನು ನಿಮ್ಮ ಈ ಕೆಲಸವನ್ನು ಕೆಡಿಸಲು ಹೊರಟಿದ್ದೆ. ನಾನಂತೂ ನಾಶ ಮಾಡಿಬಿಡುತ್ತಿದ್ದೆ. ಕೃತಜ್ಞತೆಗಳು ನೀವು ಬಂದಿದ್ದಕ್ಕೆ. ಮತ್ತು ನನ್ನ ಮನಸ್ಸಿನಲ್ಲಿ ಮಾಲೀಕ ಈ ರೀತಿ ಬಂದಿತ್ತು, ನಾಳೆ ಅಥವಾ ನಾಡಿದ್ದು ಹೇಳಿಬಿಡಬೇಕು ನನ್ನ ಮಗನಿಗೆಂದು. ಈ ಪುತ್ರ ಪರಿವಾರದ ಮೋಹದಲ್ಲಿ ನಾನು ಕುರುಡನಾಗಿ ಬಿಟ್ಟಿದ್ದೆ ಮತ್ತು ಕಣ್ಣೀರು ಸುರಿಸುತ್ತಿದ್ದ. ಅವನು ಹೀಗೆ ಹೇಳಿದ, ಪರಮಾತ್ಮ ಕ್ಷಮಿಸಿಬಿಡಿ, ಅತ್ಯಂತ ದುಷ್ಟನಾಗಿದ್ದೇನೆ ನಾನಂತೂ. ಹೇ ಪರಮಾತ್ಮ, ನನ್ನ ಶರೀರವನ್ನು ಬಿಡಿಸಿ, ಶರೀರವನ್ನು ಬಿಡಿಸಿಬಿಡಿ. ಈಗ ಮೋಹವನ್ನು ತಡೆಯಲಾಗುತ್ತಿಲ್ಲ. ವೃದ್ಧಾವಸ್ಥೆಯಾಯಿತು, ಮನಸ್ಸು ನನ್ನ ವಶದಲ್ಲಿಲ್ಲ. ಪರಮಾತ್ಮ ಹೇಳಿದರು, ದುಃಖ ಪಡಬೇಡ ಸಹೋದರ. ಅವರ ಮನಸ್ಸಿನಲ್ಲಿ ಪ್ರೇರಣೆ ಮಾಡಿದರು. ಪರಮಾತ್ಮ ಹೇಳಿದರು, ನೋಡು, ಎಷ್ಟು ಸಮರ್ಥತೆಯನ್ನು ನಿನಗೆ ತಿಳಿಸಿರುವೆ. ಜಗನ್ನಾಥನ ಮಂದಿರವನ್ನು ನಾನು ತಡೆದೆ. ಒಂದು ಕಲ್ಲಿನ ಮೇಲೆ ಕುಳಿತು 5-6 ಸಲ ಸಮುದ್ರ ಕೆಡವಿತು. 6ನೇ ಸಲ ನಾನೇ ತಡೆದೆ. ಅವನಲ್ಲಿ ಇಂತಹ ಪ್ರೇರಣೆ ಉತ್ಪನ್ನ ಮಾಡಿದರು. ಹೇ ಮಹಾರಾಜರೇ, ಹೇ ಭಗವಂತ, ಆ ಸ್ಥಾನವನ್ನು ಒಂದ್ಸಲ ನಾನು ನೋಡಬೇಕು. ಎಲ್ಲಿ ಕುಳಿತು ನೀವು ಸಮುದ್ರವನ್ನು ತಡೆದಿದ್ದೀರಿ. ಉಳಿದ ಎಲ್ಲ ಮಾತುಗಳು ತಿಳಿದು ಬಂದಿತ್ತು ಅವನಿಗೆ. ಆ ಸಮುದ್ರವನ್ನು ಹೇಗೆ ತಡೆದಿರಬೇಕು, ಆ ಸ್ಥಾನವನ್ನು ನೋಡಬಯಸುತ್ತೇನೆ, ಎಲ್ಲಿ ನೀವು ಕುಳಿತಿದ್ದೀರಿ. ಪರಮಾತ್ಮ ಹೇಳಿದರು, ನಡೆ ಸಹೋದರ. ಮೊದಲು ಕಾಲ್ನಡಿಗೆಯಲ್ಲಿಯೇ ಪ್ರಯಾಣ ಮಾಡುತ್ತಿದ್ದರು. ಇಬ್ಬರು ಹೊರಟರು 3-4-5-6 ದಿನಗಳಲ್ಲಿ ಮತ್ತು ಜಗನ್ನಾಥನ ಆ ಸ್ಥಾನದ ಮೇಲೆ ತಲುಪಿದರು, ಎಲ್ಲಿ ಪರಮಾತ್ಮನು ಸಮುದ್ರವನ್ನು ತಡೆದಿದ್ದರು. ಹಾಗೂ ಅಲ್ಲಿಯ ಜನರು ತಿಳಿಸಿದರು, ಸಹೋದರ, ಹೀಗೀಗೆ ಒಬ್ಬ ಸಂತ ಬಂದಿದ್ದರು ಮತ್ತು ಅವರು ವೃದ್ಧಬಾಬನ ರೂಪದಲ್ಲಿ ಅವರೇ ಈ ಸಮುದ್ರವನ್ನು ತಡೆದಿದ್ದರು. ಆ ಸಮಯವಂತೂ ಸತ್ಯಕತೆ ಸರಿಯಾಗಿ ನಡೆಯುತ್ತಿತ್ತು. ನಂತರ ಇವರು ಮರೆಮಾಡಿದರು. ಧರ್ಮದಾಸರಿಗೆ ಅಲ್ಲಿ ಮತ್ತೊಮ್ಮೆ ಪೂರ್ಣ ಜ್ಞಾನ ತಿಳಿಸಿದರು. 10 ದಿನ ಸತತವಾಗಿ ಸತ್ಸಂಗವನ್ನು ಹೇಳಿದರು. ಮರೆತು ಬಿಟ್ಟಿಯಾ ನೀನು? ಮೇಲೇನು ನೋಡಿ ಬಂದಿದ್ದೆ? ಈ ನರಕದಲ್ಲಿ ಮತ್ತೆ ಉಳಿಯಬೇಕೆಂದು ಅಂದುಕೊಂಡಿರುವೆಯಾ? ಸಿಗ್ಲೇವ ಏಕ್ ದೇವ ದೂಕ್ತಮ ಕೋಯಕಿ ಶೇಖ ಪಿತಾಲಿ ಪೂಕ್ತಮ ವರ್ಣಸಂ ಮದೀಶ ಡ್ಯೂಡಾಗಿ ಧರ್ಮದಾಸರು ಹೇಳಿದರು, ನನ್ನನ್ನು ಶರೀರದಿಂದ ಮುಕ್ತಗೊಳಿಸಿ, ನನ್ನನ್ನು ಕರೆದುಕೊಂಡು ಹೋಗಿ ಇಲ್ಲಿಂದ ನರಕದಿಂದ ಪಾರು ಮಾಡಿ. ನಾನು ಬಹಳ ಸೋತು ಹೋಗಿದ್ದೇನೆ ಮತ್ತು ಮಾಲೀಕರೇ, ನೀವು ಸಮಯಕ್ಕೆ ಸರಿಯಾಗಿ ಸಂಭಾಳಿಸಿದಿರಿ. ಪರಮಾತ್ಮ ಅಲ್ಲಿಯೇ ಗುಂಡಿ ಅಗೆಸಿ ಅದರೊಳಗೆ ಮಲಗಿಸಿಬಿಟ್ಟರು. ಹೀಗೆ ಹೇಳಿದ ನನ್ನನ್ನಂತೂ ಹೂತು ಹಾಕಿ ಮಣ್ಣಿನಲ್ಲಿ ಪಾಪಿಯನ್ನು. ಈಗ ಇಲ್ಲಿ ಪ್ರಸಂಗ ಬರುತ್ತದೆ, ಮಾಲೀಕರು ಅವನನ್ನು ಬಹಳಷ್ಟು ಸಂದೇಹಗಳು ಕಾಲನು ಉತ್ಪನ್ನ ಮಾಡುತ್ತಾನೆ. ಅದು ಭಗವಂತನು ಹಾಗೆಯೇ ಶರೀರ ಬಿಡಿಸಬಹುದಿತ್ತು.
ಭಗವಂತನಂತೂ ಆ ರೀತಿಯೂ ಮಾಡಬಹುದಿತ್ತು, ಹೀಗೇಕೆ ಮಾಡಿದರು? ಇದಂತೂ ಅವನ ಹತ್ಯೆ ಮಾಡಿದಂತಾಯಿತು. ಇದರ ಹಿಂದೆ ಬಹಳ ಅದ್ಭುತವಾದ ರಹಸ್ಯವಿರುತ್ತದೆ ಮತ್ತು ಭಕ್ತರ ಮನಸ್ಸಿನಲ್ಲಿ ಇಂತಹ ಮಾತುಗಳು ಎಂದಿಗೂ ಬರಲೇಬಾರದು. ಪರಮಾತ್ಮ ಹೇಳಿದರು, ಇದರೊಳಗೆ ನೀನು ಮಲಗಿಬಿಡು, ಹಾಗೂ ಮೇಲಿನಿಂದ ನಾವು ಮುಚ್ಚಿಬಿಡುತ್ತೇವೆ. ಆದರೆ ಈ ಸ್ಮರಣೆಯನ್ನು ಏನು ನಿನಗೆ ಕೊಟ್ಟಿದ್ದೇನೆ, ಇದನ್ನು ಮರೆಯಬೇಡ ಒಂದು ಕ್ಷಣವೂ ಕೂಡ. ಈಗ ಮಕ್ಕಳೇ, ಅವನಿಗೆ ಲಾಸ್ಟ್ನಲ್ಲಿ ಹೀಗಾಗಿತ್ತು, ನಿನ್ನ ಅಂತಿಮ ಶ್ವಾಸಗಳು ನಡೆಯುತ್ತಿವೆ, ಅಂತಿಮ ಶ್ವಾಸಗಳಿವೆ. ಮಗನೂ ನೆನಪಾಗಲಿಲ್ಲ, ಮಗಳೂ ಕೂಡ ನೆನಪಾಗಲಿಲ್ಲ, ಆ ಸಂಪತ್ತು ಪತ್ನಿಯೂ ಸಹ ನೆನಪಾಗಲಿಲ್ಲ. ತನ್ನ ಜೀವನವಷ್ಟೇ ಕಾಣುತ್ತಿತ್ತು. ಈಗ ಗರೀಬ್ದಾಸರು ಹೇಳುತ್ತಾರೆ, ಶಟ್ದಿಲೀಪ್ ಏಕಗಡಿ. ಒಬ್ಬ ಶಟ್ದಿಲೀಪ್ ಹೆಸರಿನ ಈ ಶ್ರೀರಾಮಚಂದ್ರನ ಮುತ್ತಜ್ಜನಿದ್ದ ಶಟ್ದಿಲೀಪ್. ಅವನು ಇಂದ್ರನಿಗಾಗಿ ಇಂದ್ರನ ಪಕ್ಷದಿಂದ ರಾಕ್ಷಸರ ಜೊತೆ ಹೋರಾಡಲು ಹೋಗಿದ್ದ. ಸೇನೆ ಕರೆದುಕೊಂಡು ಈ ಸಿದ್ಧಿಗಳು ಇಷ್ಟೊಂದು ಇದ್ದವು ಇವರ ಬಳಿ, ಅದಂತೂ ಸಾಮಾನ್ಯ ಮಾತಾಗಿತ್ತು. ಮತ್ತು ಇಂದ್ರನು ವಿಮಾನವನ್ನು ಕಳುಹಿಸಿ ಮೇಲಕ್ಕೆ ಕರೆಸಿಕೊಂಡಿದ್ದ. ಹಾಗಾಗಿ ರಾಜನು ಆ ಯುದ್ಧವನ್ನು ಗೆದ್ದು ಬಿಟ್ಟ, ಸ್ವರ್ಗದ ರಾಜನು. ಆಗ ಅವನಿಗೆ ಗೊತ್ತಾಯಿತು, ನಿನ್ನದು 2 ಗಳಿಗೆ ಜೀವನ ಇದೆ, ಒಂದು ಗಳಿಗೆ 24 ನಿಮಿಷದ್ದಾಗಿರುತ್ತದೆ. ಆಗ ಅವನಂದ ಇಂದ್ರನಿಗೆ ಹೇಳಿದ, ನನ್ನನ್ನು 1 ಬಾರಿ ಸರಿಯೂ ನದಿಯ ದಡಕ್ಕೆ ಕಳುಹಿಸಿಬಿಡು, ನನ್ನ ರಾಜಧಾನಿಗೆ. ಇಂದ್ರ ಹೇಳಿದ, ನನ್ನ ಬಳಿ ಬೇರೆ ಯಾವುದೇ ವಿಕಲ್ಪವಿಲ್ಲ, ನಾನು ನಿನ್ನ ಆಯಸ್ಸನ್ನು ವೃದ್ಧಿಸುವಂತೆ. ಆ ಸಮಯ ಒಬ್ಬ ಋಷಿಯು ಯಾರು ಅವನಿಗೆ ದೀಕ್ಷೆಯನ್ನು ನೀಡಿದ್ದನೋ ಅವನು ತಿಳಿಸಿದ, ಈಗ ಮಾಲೀಕನನ್ನು ಸ್ಮರಿಸು, ಬೇರೆಲ್ಲೂ ನೆಲೆಯಿಲ್ಲ. 1 ಸೆಕೆಂಡ್ನಲ್ಲಿ ಆ ಸರಯು ನದಿಯ ದಡಕ್ಕೆ ಅವನನ್ನು ಬಿಟ್ಟು ಬಿಟ್ಟ. 2 ಗಳಿಗೆಯಲ್ಲಿ ಎಷ್ಟೊಂದು ಜ್ಞಾನದಲ್ಲಿ ಮಗ್ನನಾದ ಅಂದ್ರೆ ಉಳಿದೆಲ್ಲವನ್ನು ಮರೆತು ಬಿಟ್ಟ. ಹಾಗಾಗಿ ಈ ಸ್ಮರಣೆ ಸ್ವಲ್ಪ ಸಮಯದ್ದೇ. ಅವನ ಇಚ್ಛೆ ಸ್ವರ್ಗದ್ದಾಗಿತ್ತು, ಧರ್ಮದಾಸನ ಇಚ್ಛೆ ಸತ್ಯಲೋಕದ್ದಾಗಿತ್ತು. ಈಗ ಮಕ್ಕಳೇ, ಇದಾಗಿದೆ ಆ ಸಾರನಾಮ, ಇದಾಗಿದೆ ಆ ಮೂಲ ಜ್ಞಾನ. ನಿಧಾನವಾಗಿ ನಿಮ್ಮ ಕೂಡ ಅಂತಃಕರಣದ ಈ ಸಂಶಯಗಳು, ಅಲ್ಪ ಸ್ವಲ್ಪ ಸಂಶಯಗಳೇನಿವೆ, ಸಂಪೂರ್ಣ ನಷ್ಟವಾಗಿ ಬಿಡುತ್ತವೆ. ಮಾಲೀಕರ ಮೇಲೆ ವಿಶ್ವಾಸವಿಡಿ, ಈ ಮಾರ್ಗವನ್ನು ಬಿಡಬೇಡಿ. ಈಗ ಮಕ್ಕಳೇ, ನಾವು ನೋಡಿ ಬಂದಿದ್ದೆವು ಆ ಜಗನ್ನಾಥನ ಎಲ್ಲ ಸಿಸ್ಟಮ್ ಅನ್ನು, ವ್ಯವಸ್ಥೆಯನ್ನು, ಎಲ್ಲಿ ಮಾಲೀಕರು ಆ ಜಗಲಿಕಟ್ಟೆಯ ಮೇಲೆ ಕುಳಿತು ಸಮುದ್ರವನ್ನು ತಡೆಯಿದ್ದರು. ಅದನ್ನು ಸುರಕ್ಷಿತವಾಗಿಡಲು ಅಲ್ಲೊಂದು ಮಂದಿರದ ಹಾಗೆ ಸ್ಥಾನ, ಪುಟ್ಟ ಗುಡಿಯಂತೆ ಮಾಡಿದ್ದಾರೆ. ಏಕೆಂದರೆ ಅದು ಸುರಕ್ಷಿತವಾಗಿರಲೆಂದು. ಹಾಗೂ ಪೂಜೆ ಗೀಜೆ ಏನೂ ಇಲ್ಲ ಅದರಲ್ಲಿ. ಅಲ್ಲಿ ಕಬೀರ ಪಂಥಿ ಮಹಂತರಿರುತ್ತಾರೆ, ಅಲ್ಪ ಸ್ವಲ್ಪ ದಾನ ಬರುತ್ತದೆ, ಅದರಿಂದಲೇ ಜೀವನ ಸಾಗಿಸುತ್ತಿದ್ದಾರೆ. ಕೇವಲ ಅವರು ಅದರ ಸಂರಕ್ಷಕರಾಗಿದ್ದಾರೆ ಅಷ್ಟೇ. ಮತ್ತೆ ಆಮಿನಿ ದೇವಿಯೂ ಸಹ ತನ್ನ ಪತಿ ಬರದ ಕಾರಣಕ್ಕೆ ಅವರನ್ನು ನೋಡಲು ಹೊರಟಳು. ಪರಮಾತ್ಮ ಅವಳಿಗೂ ಸಹ ಇದೇ ರೀತಿ ಮಾಡಿದರು. ಭಗವಂತ, ನನಗೂ ಕೂಡ ಈ ಶರೀರವನ್ನು ಬಿಡಿಸಿ, ಈಗ ನಾನು ಕೂಡ ಎಲ್ಲವನ್ನು ನೋಡಿಬಿಟ್ಟೆ ಮತ್ತು ಸಾಕಾಯಿತು. ಅದಕ್ಕೆ ಅವರಿಬ್ಬರ ಸ್ಮಾರಕ ಅಲ್ಲಿ ಇನ್ನೂ ಕೂಡ ವಿದ್ಯಮಾನವಾಗಿದೆ. ಮಕ್ಕಳೇ, ಇದಾಗಿತ್ತು ಆ ಸಮಯ, ಯಾವಾಗ ಧರ್ಮದಾಸರ ಹೊರತು ಯಾರೂ ಸಹ ನಿಜವಾದ ಜ್ಞಾನವನ್ನು ಕೇಳುವವರು, ತಿಳಿಸುವವರು ಇರಲಿಲ್ಲ. ಎಂದು ನಿಮಗಾಗಿ ಪರಮಾತ್ಮ ಖಜಾನೆಯನ್ನೇ ತೆರೆದು ಬಿಟ್ಟರು. ದೊಡ್ಡವರಿಂದ ಹಿಡಿದು ಚಿಕ್ಕವರು ಕೂಡ ಪರಸ್ಪರ ಸಪೋರ್ಟ್ ಮಾಡುತ್ತಾರೆ. ಪರಮಾತ್ಮ ಇದನ್ನು ಹೇಳಿದರು, ಪರಮಾತ್ಮ ಹೇಗೆ ಹೇಳಿದರು, ಇದು ಪ್ರಮಾಣವಿದೆ, ನಿಮಗೆ ಮೋಕ್ಷದಲ್ಲಿ ಯಾವುದೇ ತೊಂದರೆ ಬರುವುದಿಲ್ಲ, ಸಮರ್ಪಿತರಾಗಿ ಬಿಡಿ. ಇವುಗಳನ್ನು ಮಕ್ಕಳ ಕಥೆಗಳೆಂದು ತಿಳಿಯಬೇಡಿ. ಇದು ಯಾವ ಹೊಗಳು ಭಟ್ಟನ ಗೀತೆಯಲ್ಲ, ಇದು ಸಮರ್ಥನು ತಿಳಿಸಿದ ನಿಜವಾದ ಕಥೆ. ಇದು ಸತ್ಯನಾರಾಯಣನ ಕಥೆಯಾಗಿದೆ. ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿಡಲಿ. ಸತ್ ಸಾಹೇಬ್.